ದಸರಾ ವಿಶ್ವವಿಖ್ಯಾತವಾಗಿ ನಡೆಯುವಂಥದ್ದು. ನಾವು ಅಪ್ಪನ ಕೈ ಹಿಡ್ಕೊಂಡು ನಾವು ಓದೋಂಥ ದಿನಗಳದು. ನಾನು, ನನ್ನ ತಂಗಿ, ನನ್ನ ತಮ್ಮ ನಾವೆಲ್ಲವನ್ನು ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಇವತ್ತಿನ ಜಂಜಾಟದಲ್ಲಿ ಯುವಕರಾಗಿದ್ದಾಗ ಬಾಲ್ಯ ದಿನಗಳಲ್ಲಿ ಇದ್ದಂಥ ಸಂತೋಷ, ಆ ಉಲ್ಲಾಸ ಇವತ್ತು ನಮ್ಗೆ ಸಿಗೋದಿಲ್ಲ. ಮತ್ತು ಮಹಾರಾಜರು ಬಂದಾಗ ಪೊರಾಕ್ ಹಾಕೋದು ಅಂದರೆ ಜೈಘೋಷ ಕೂಗುವಂಥದ್ದು, ಮೈಗೆ ರೋಮಾಂಚನ ಆಗುವಂಥ ವಿಚಾರಗಳು ಅವೆಲ್ಲನೂ ಮೈಸೂರಿನ ಮಣ್ಣಿನ ಗುಣನೇ ಅಂಥದ್ದು. ಸಹಾಯವನ್ನು ಮಾಡುವಂಥ ಮನಸ್ಥಿತಿ ಇರುವಂಥ ಜನಗಳನ್ನೇ ಹೆಚ್ಚು ಸಿಗುವಂಥದ್ದು. ಚಾಮರಾಜೇಂದ್ರ ಒಡೆಯರು ಬಂದ ತಕ್ಷಣವೇ ಇಡೀ ಜನಸ್ತೋಮನೆ ಸ್ತಬ್ಧ ಆಗ್ತಿತ್ತು. ಮತ್ತು ಅವರು ಹತ್ರಕ್ಕೆ ಬಂದಾಗ ಜೈಘೋಷ ಕೂಗ್ತಾಯಿದ್ರು, ನಡೀತಾಯಿತ್ತು ಅಂತ ಅನ್ನೋದೆಲ್ಲವೂ ನಮ್ಗೆ ಹೇಳೋದು. ಮೈಸೂರು ಅಂದ ತಕ್ಷಣವೇ ಅರಮನೆಗಳು ನೆನಪಾಗುತ್ತೆ. ಮಹಾರಾಜರು ಏನು ಅವತ್ತು ಕೊಡುಗೆ ಕೊಟ್ಟಿದ್ದರು ಅದೆಲ್ಲವೂ ನೆನಪಾಗುತ್ತೆ. ಮತ್ತು ಮಹಾರಾಜರುಗಳ ಬಗ್ಗೆ ನಮಗೆ ಅಭಿಮಾನ ಹುಡ್ತದೆ. ಅದಾದ ನಂತರ ದಸರಾ ವಿಶ್ವವಿಖ್ಯಾತವಾಗಿ ನಡೆಯುವಂಥದ್ದು, ಇವೆಲ್ಲವೂ ನೆನಪಾಗುತ್ತೆ ನಮಗೆ. ದಸರಾ ಅಂದ ತಕ್ಷಣ ನಿಮಗೆ ಮೊದಲಿಗೆ ತಲೆಯಲ್ಲಿ ಬರುವಂಥದ್ದು ಏನು ಸರ್, ನೆನಪುಗಳ ಮುಖ್ಯನು? ದಸರಾ ಅಂದ ತಕ್ಷಣವೇ ನಮಗೆ ಮೊದಲಿಗೆ ಬರುವಂಥದ್ದು ನಮ್ಮ ತಲೆಗೆ ಅಂಬಾರಿಲಿ ನಾವು ಮಹಾರಾಜರು ಅಂಬಾರಿಲಿ ಬರ್ತಿದ್ರಂತೆ, ಅದನ್ನೆಲ್ಲ ನಾವು ನೋಡಿಲ್ಲ. ನಾವು ದಸರಾ ನೋಡೋಕ್ಕೆ ಶುರು ಮಾಡಿದಾಗಲಿಂದ ತಾಯಿ ಚಾಮುಂಡೇಶ್ವರಿಯನ್ನು ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆ ಮುಖಾಂತರ ಬರುವಂಥದ್ದು ಮತ್ತು ಟ್ಯಾಬ್ಲೋಗಳು ಬರುವಂಥದ್ದು, ಎಲ್ಲ ಜಿಲ್ಲೆಯ ವಿಶಿಷ್ಟವಾದಂಥ ಏನು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿಶಿಷ್ಟವಾದದ್ದು ಇರ್ತದೆ ಅದು ಟ್ಯಾಬ್ಲೋಗಳು ಬರುವಂಥದ್ದು. ಮತ್ತು ಇತಿಹಾಸ, ನಮ್ಮ ರಾಜ್ಯದಲ್ಲಿ ಏನು ಯಾವ್ಯಾವ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ನಡೆದಂಥ ಘಟನೆಗಳು ಮತ್ತು ಈಗ ಆ ಜಿಲ್ಲೆಗಳಲ್ಲಿ ಏನು ಪ್ರವರ್ಧಮಾನದಲ್ಲಿರುವಂಥದ್ದು ಅದೆಲ್ಲವನ್ನು ಟ್ಯಾಬ್ಲೋ ಮುಖಾಂತರ ಬರ್ತಿತ್ತು. ಅದೆಲ್ಲವನ್ನು ನೋಡಿ ನಾವು ಸಂತೋಷ ಪಡ್ತಿದ್ವಿ. ಬಾಲ್ಯ ದಿನಗಳಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮಂದಿರು ನಮ್ಮನ್ನು ದಸರಾ ಕರ್ಕೊಂಡು ಹೋಗುವಂಥದ್ದು, ಮತ್ತು ಅರಮನೆ ಒಳಗಡೆ ಹೋಗಿ ಅರಮನೆಯಲ್ಲಿ ಏನು ದರ್ಬಾರ್ ನಡೀತದೆ ಈ ದಸರಾ ಟೈಮಲ್ಲಿ, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಇದ್ದರು. ನಾವು ಎಲ್ಲ ಹೋಗ್ಬೇಕಾದ್ರೆ ಆಗ ದರ್ಬಾರ್ ನೋಡೋಕ್ಕೆ ಕರ್ಕೊಂಡು ಹೋಗ್ತಿದ್ರು. ಮತ್ತು ಅರಮನೆ ಮುಂದೆ ಎಲ್ಲ ವಿದೂಷಕರುಗಳೆಲ್ಲ ಬಂದು ಅಲ್ಲಿ ಕಾರ್ಯಕ್ರಮಗಳು ಕೊಡ್ತಾಯಿದ್ರು. ಅದನ್ನು ನೋಡೋದಕ್ಕೆ ನಮ್ಮ ಅಪ್ಪ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಮತ್ತು ದಸರಾನ ನೋಡೋದಕ್ಕೆ ಅರಮನೆ ಒಳಗಡೆ ಕರ್ಕೊಂಡೋಗಿ ನಮ್ಮನ್ನು ದಸರಾ ವೀಕ್ಷಣೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅದೆಲ್ಲವನ್ನು ನೆನೆಸ್ಕೊಂಡ್ರೆ ಇವತ್ತು ಆ ಗತವೈಭವ ನಿಜವಾಗ್ಲೂ ತುಂಬ ಮನಸ್ಸಿಗೆ ಉಲ್ಲಾಸ ಕೊಡುವಂಥದ್ದು. ಅದನ್ನೆಲ್ಲ ನೆನೆಸ್ಕೊಳ್ತಾ ಇರ್ತೀವಿ ನಾವು ಅವಾಗವಾಗ. ಮತ್ತು ಈಗಲೂ ದಸರಾ ಬಂದ ತಕ್ಷಣವೇ ನಮಗೆ ವಿವಿಧ ಪ್ರದೇಶದಿಂದ ನಮ್ಮ ಮೈಸೂರು ನಗರಕ್ಕೆ ಬರುವಂಥವ್ರು ಮತ್ತು ನಮ್ಮ ಮನೆಗೆ ವಿಶೇಷವಾಗಿ ದಸರಾ ಇತ್ತೀಚೆಗೆ ಕಡಿಮೆ ಆಗಿದೆ. ಮೊದಲು ನಮ್ಮ ನೆಂಟರುಗಳು ಬೇರೆ ತಾಲೂಕುಗಳಲ್ಲಿ ದೂರ ಊರುಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿದ್ದಂಥ ಸಂಬಂಧಿಕರುಗಳೆಲ್ಲ ನಮ್ಮ ಮನೆಗೆ ಬರೋರು. ಅವತ್ತು ದಸರಾ ಟೈಮಲ್ಲಿ 2-3 ದಿವಸ ದಸರಾ ಹಾಲಿಡೇಸ್ ಇರೋದು ಇಡೀ ರಾಜ್ಯದಲ್ಲಿ. ಆ ದಸರಾ ಹಾಲಿಡೇಸಲ್ಲಿ ನಮ್ಮ ಮೈಸೂರು ನಗರಕ್ಕೆ ದಸರಾ ನೋಡೋಕ್ಕೆ ಅಂತಲೇ ಅವತ್ತು ಎಲ್ಲ ನಮ್ಮ ರಿಲೇಟಿವ್ಸ್ಗಳು, ನನ್ನ ವಯೋಮಂದ ಹುಡುಗರುಗಳು ಎಲ್ಲರನ್ನೂ ಬರ್ತಿದ್ರು. ಆವಾಗ ಅವ್ರ ಜೊತೆ ಕೂಡ ಆಟ ಆಡ್ತಾಯಿದ್ದದ್ದು. ಮತ್ತು ಸಂಬಂಧಿಕರುಗಳು ಬಂದಾಗ ಅವ್ರಿಗೆಲ್ರಿಗೂ ಅವರೆಲ್ಲ ಮನೆ ತುಂಬ ಜನ ಇದ್ದಾಗ ಒಂಥರ ಸಂತೋಷ ಆಯ್ತಾಯಿತ್ತು. ಅದೆಲ್ಲವನ್ನು ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಖಾಸಗಿ ದರ್ಬಾರ್ ನೋಡಿದ್ವಿ ಅಂತ ಹೇಳಿದ್ವಿ, ಆ ಒಂದು ಕ್ಷಣ ಹೇಗಿದೆ ಸರ್ ಮೊದಲನೇ ಬಾರಿ? ಖಾಸಗಿ ದರ್ಬಾರಲ್ಲಿ ಆ ಮಹಾರಾಜರು ಬಂದು ಆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂಥದ್ದು, ಮತ್ತು ಆ ಗಾಂಭೀರ್ಯ, ಮತ್ತು ಅಲ್ಲಿ ಏನು ಅರಮನೆಯಲ್ಲಿರುವಂಥ ನೌಕರರುಗಳು ಅವರು ನಡ್ಕೊಳ್ಳುವಂಥ ರೀತಿ, ಮತ್ತು ಮಹಾರಾಜರು ಬಂದಾಗ ಪೊರಾಕ್ ಹಾಕೋದು ಅಂದರೆ ಜೈಘೋಷ ಕೂಗುವಂಥದ್ದು, ಅದೆಲ್ಲವೂ ಮೈಗೆ ರೋಮಾಂಚನ ಆಗುವಂಥ ವಿಚಾರಗಳು ಅವೆಲ್ಲನೂ ನೆನೆಸ್ಕೊಂಡ್ರೆ ಖುಷಿಯಾಗುತ್ತೆ. ಅದೆಲ್ಲ ಆಯುಧ ಪೂಜೆ ಮತ್ತು ದಸರಾ ಎರಡೂ ಬ್ಯಾಕ್ ಟು ಬ್ಯಾಕ್ ಬೀಳ್ತದೆ ಹಿಂದೆ ಮುಂದೆ. ಆಯುಧ ಪೂಜೆ ದಿನ ನಮ್ಮಲ್ಲಿ ತುಂಬ ವಿಶೇಷವಾಗಿ ಮಾಡುವಂಥದ್ದು ನಮ್ಮ ಮೈಸೂರು ಭಾಗದಲ್ಲಿ. ಏಕೆಂದರೆ ಮಹಾರಾಜರು ಅದನ್ನು ರೂಢಿ ಮಾಡ್ಕೊಂಡು ಬಂದಿರುವಂಥದ್ದು. ಮಹಾರಾಜರು ಆಯುಧ ಪೂಜೆಯಲ್ಲಿ ಅರಮನೆಯಲ್ಲಿ ಏನು ವಿಶೇಷವಾಗಿ ಪೂಜೆ ಮಾಡ್ತಾರೆ ಅದೇ ರೀತಿ ಎಲ್ಲ ಮನೆಗಳಲ್ಲೂ ವಿಶೇಷವಾಗಿ ಅವ್ರ ಮನೆಯಲ್ಲಿರುವಂಥ ಆಯುಧಗಳನ್ನ ಮತ್ತು ಏನು ವಾಹನಗಳಿರ್ತದೆ ಈ ಥರದಕ್ಕೆಲ್ಲದಕ್ಕೂ ಪೂಜೆ ಮತ್ತು ಮನೆಗೇ ಪೂಜೆ ಮಾಡುವಂಥದ್ದು ಅದು. ಅವತ್ತೊಂದು ದಿವಸ ಎಲ್ಲ ನೆಂಟರುಗಳನ್ನು ಬಂದಿದ್ದಾಗ ಸಂತೋಷದಿಂದ ನಾವೆಲ್ಲರನ್ನೂ ಒಟ್ಟು ಗೂಡಿ ಪೂಜೆ ಮಾಡುವಂಥದ್ದು ಇರ್ಬೋದು. ಮತ್ತು
ದಸರಾ ದಿನ ನಾವೆಲ್ಲರನ್ನೂ ಒಟ್ಟಿಗೆ ಹೋಗಿ ದಸರಾ ವೀಕ್ಷಣೆ ಮಾಡೋಂಥದ್ದು. ದಸರಾ ಏನು ಪ್ರೊಸೆಷನ್ ದಿನ ಅದು ಮುಗಿದ ನಂತರ ಎಕ್ಸಿಬಿಷನ್ಗೆ ಹೋಗುವಂಥದ್ದು. ಮತ್ತು ಸರ್ಕಸ್ಗಳು ಇರ್ತಿತ್ತು ಅವಾಗ, ಈಗಲೂ ಸರ್ಕಸ್ಗಳು ಇರ್ತದೆ, ಸರ್ಕಸ್ಗೆ ಹೋಗುವಂಥದ್ದು. ಆ ಒಂದು ತಿಂಗಳು ನಮಗೆ ವಿಶೇಷವಾದಂಥ ತಿಂಗಳು ಅವಾಗ ನಮಗೆ ಚೈಲ್ಡ್ಹುಡ್ಡಲ್ಲಿ. ಮನೆಯಿಂದ ಹೊರಗಡೆ ಹೋಗಿ ಎಲ್ಲನೂ ವೀಕ್ಷಣೆ ಮಾಡೋವಂಥದ್ದು ಇದೆಲ್ಲವನ್ನು. ಮತ್ತು ಪಂಜಿನ ಕವಾಯಿತು, ಅದನ್ನು ತುಂಬ ಸೊಗಸಾಗಿರ್ತಿತ್ತು ಮತ್ತು ನೋಡೋದಕ್ಕೆ ತುಂಬ ಸಂತೋಷ ಆಯ್ತಿತ್ತು. ಇವತ್ತೂ ಅವೆಲ್ಲವೂ ಇದೆ. ಅಂದರೆ ಇವತ್ತಿನ ಜಂಜಾಟದಲ್ಲಿ ಯುವಕರಾಗಿದ್ದಾಗ ಬಾಲ್ಯ ದಿನಗಳಲ್ಲಿ ಇದ್ದಂಥ ಸಂತೋಷ, ಆ ಉಲ್ಲಾಸ ಇವತ್ತು ನಮ್ಗೆ ಸಿಗೋದಿಲ್ಲ. ನಾವು ಮೂಲತಃ ರೈತರು. ನಮ್ಮ ಮನೆಗಳಲ್ಲಿ ಅವತ್ತು ಕುಳ್ಳು, ನೇಗಿಲು, ನೊಗ ಈ ಥರದ್ದೆಲ್ಲವನ್ನೂ ಇಟ್ಟು ಪೂಜೆ ಮಾಡ್ತಾ ಇದ್ದಂಥ ದಿನ ಅದು. ಏನು ಒಬ್ಬ ರೈತನ ಮನೇಲಿ ಏನಿರ್ತದೆ ಸಲಕರಣೆಗಳು ಅದೆಲ್ಲವನ್ನೂ ಇಟ್ಟು ಪೂಜೆ ಮಾಡುವಂಥ ದಿನ ಅದು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಇವತ್ತು ನೇಗಿಲು, ನೊಗ ಮತ್ತು ಎತ್ತಿನ ಗಾಡಿಗಳನ್ನೆಲ್ಲನೂ ಇಟ್ಟು ನಾವು ಪೂಜೆ ಮಾಡೋದಕ್ಕಿಲ್ಲ, ಅದು ನಮ್ಮ ಹತ್ರ. ಅವೆಲ್ಲ ನೆನೆಸ್ಕೊಂಡ್ರೆ ಅವತ್ತಿನ ದಿನಗಳೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಸರ್, RX-ನ ಇಷ್ಟಪಡದೇ ಇರೋ ಹುಡುಗರುಗಳೇ ಇಲ್ಲ. ಸೊ ನೀವು RX-ಅಲ್ಲಿ ರೌಂಡ್ ಹಾಕ್ತಿದ್ರೆ ಸರ್? RX ನಾನು ಇಷ್ಟಪಟ್ಟು ತಗೊಂಡಿದ್ದು, ಅದು ಸುಮಾರು ದಿನ ನಾನು ಇಟ್ಕೊಂಡಿದ್ದೆ. ಅದಾದ ನಂತರ ಬುಲೆಟ್ ತಗೊಂಡಿದ್ದೆ. ಆ ಬುಲೆಟ್ ಈಗಲೂ ಐತೆ ನನ್ನ ಹತ್ರ. ಬುಲೆಟಲ್ಲಿ ರೌಂಡ್ಸ್ ಹಾಕ್ತಾ ಇದ್ದೀರಾ ಸರ್? ದಿನನಿತ್ಯ ಅದನ್ನು ನೋಡುವಂಥದ್ದು, ಅದರಲ್ಲಿ ಓಡಾಡುವಂಥದ್ದೇ ಖುಷಿ ಆವತ್ತು. ಕಸಿನ್ಸ್ ಎಲ್ಲ ಬರ್ತಾ ಇದ್ರು, ಫ್ಯಾಮಿಲಿ ಮೆಂಬರ್ಸ್ ಅಂತ. ಏನೇನು ಮಾಡ್ತಾ ಇದ್ದೀರಿ ಸರ್ ದಸರಾ ಬೀದಿಗಳಲ್ಲಿ? ಎಲ್ಲ ನಮ್ಮ ಸಂಬಂಧಿಕರುಗಳು ಬಂದಾಗ ನಮಗೆ ವಿಶೇಷವಾದಂಥ ಸ್ವತಂತ್ರ ಸಿಗೋದು ಅವತ್ತು ಮನೇಲಿ. ಆ ದಿನಗಳಲ್ಲಿ ನಾವೆಲ್ಲರೂ ಹೋಗ್ತೀವಿ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮಂದಿರು ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಅನ್ನೋ ಥರದಲ್ಲಿ ನಮಗೆ ವಿಶೇಷವಾಗಿ ಕಳಿಸ್ಕೊಡುವಂಥದ್ದು. ಮತ್ತು ನಮ್ಗೆ ಯಾವುದೇ ಥರವಾದಂಥ ರಿಸ್ಟ್ರಿಕ್ಷನ್ಸ್ ಇರ್ತಾರಲಿಲ್ಲ ಅವತ್ತು. ಇನ್ನು ಬೇರೆ ದಿನಗಳಲ್ಲಿ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸ್ ಇರೋದು. ನಮ್ಮ ಕಸಿನ್ಸ್ ಬ್ರದರ್ಸ್ಗಳು ಅವರೆಲ್ಲ ಬಂದಾಗ ಅವರಿಂದ ನಮಗೆ ರಿಸ್ಟ್ರಿಕ್ಷನ್ಸ್ನ ತೆಗ್ದಾಕ್ತಾಯಿದ್ರು ಮನೇಲಿ. ಆಯಿತು ಹೋಗ್ಬಿಟ್ಟು ಬನ್ನಿ ಅಂತ ಅನ್ನೋದು. ಆಗ ಸಂತೋಷದಿಂದ ಹೋಗು, ಸಂತೋಷದಿಂದ ಬರೋವು. ನಾನು ತುಂಬ ತೀರ ಚಿಕ್ಕ ಹುಡುಗ ಆಗ. ಏನು ನನಗೊಂದು 5-6 ವರ್ಷದ ಹುಡುಗ ಇರ್ಬೋದು. ನನಗೆ ಇವತ್ತಿಗೂ ನೆನಪಿದೆ. ಅವತ್ತು ಅರಮನೆ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪನ ಕೈ ಹಿಡ್ಕೊಂಡು ನಾವು ಹೋದಂಥ ದಿನಗಳದು. ನಾನು, ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಅವೆಲ್ಲವನ್ನು ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ನಾನು 5-6ನೇ ವರ್ಷದ ಹುಡುಗ ಇರ್ಬೇಕು ನಾನು. ಆವಾಗ ನಾನು ಹೋಗಿದ್ದು. ಆಗೋಗಿ ನಾನು ಅಂಬಾರಿ ನೋಡಿ ಅರಮನೆ ಒಳಗಡೆ ಎಲ್ಲ ಹೋಗಿ, ಅರಮನೆ ಒಳಗಡೆ ಒಂದು ಗಣೇಶನ ದೇವಸ್ಥಾನ ಐತೆ. ಆ ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಮ್ಮಪ್ಪ ಅರಮನೆ ಒಳಗಡೆ ಇರುವಂಥದ್ದು ಅಲ್ಲಿಗೆ ಕರ್ಕೊಂಡೋಗಿ ಕೈ ಮುಗಿಸಿದ್ದು, ನಮಗೆ ಪೂಜೆ ಮಾಡಿಸಿದ್ದು. ಅಂದರೆ ನಾವು ಆ ಗಣೇಶನಿಗೆ ಕೈ ಮುಗಿದಿದ್ದೆಲ್ಲ ಈಗಲೂ ನೆನಪಾಗುತ್ತೆ ನನಗೆ. ಒಂದ್ಸಲ ಖುಷಿಯಾಗುತ್ತೆ. ಮೈಸೂರಿನಲ್ಲಿ ಅವತ್ತು ಇವತ್ತಿನ ಥರ ಯುವ ದಸರಾ ಆಗಲಿ, ಯುವ ಸಂಭ್ರಮಗಳಾಗಲಿ ಅವತ್ತು ಇರಲಿಲ್ಲ. ನಾವು ಬಾಲ್ಯದ ದಿನಗಳಲ್ಲಿ ಅರಮನೆ ಮುಂದೆ ಹೆಸರಾಂತ ವಿದೂಷಕರು, ವಿದ್ವಾಂಸರು ಮತ್ತು ಆರ್ಟಿಸ್ಟ್ಗಳು ಎಲ್ಲರನ್ನೂ ಬರೋರು. ಅವರೆಲ್ಲ ಬಂದು ಅವ್ರ ಕಾರ್ಯಕ್ರಮಗಳನ್ನ ಕೊಡೋರಾಗ ಭರತನಾಟ್ಯಗಳು ಕೊಡೋರು, ಮತ್ತು ಸಂಗೀತ ಸಂಜೆಗಳು ಇರೋದು. ಈ ಥರದ್ದೆಲ್ಲವನ್ನು ಅವತ್ತು ತುಂಬ ತುಂಬ ರಿಚ್ ಆಗಿತ್ತು ಅವತ್ತು. ಮತ್ತು ದಸರಾ ಪ್ರೊಸೆಷನಲ್ಲಿ ಫಿಲಮ್ ಆ್ಯಕ್ಟ್ರುಗಳು ಅವರು ಒಂದು ಟ್ಯಾಬ್ಲೋಲಿ, ಅಂದರೆ ಲಾರಿನೇ ಟ್ಯಾಬ್ಲೋ ಥರ ಮಾಡ್ತಿದ್ರು. ಆ ಟ್ಯಾಬ್ಲಲ್ಲಿ ಹತ್ಕೊಂಡು ಆ ಮೆರವಣಿಗೆಯಲ್ಲಿ ಅವರು ಬರೋರು ಫಿಲಮ್ ಆ್ಯಕ್ಟ್ರುಗಳು. ಆಗ ಫಿಲಮ್ ಆ್ಯಕ್ಟ್ರುಗಳನ್ನ ನೋಡೋದೇ ಒಂದು ಸಂತೋಷ. ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲರೂ ಟ್ಯಾಬ್ಲೋ ಮೆರವಣಿಗೆಯಲ್ಲಿ ಬಂದಿದ್ದರು. ಅದನ್ನೆಲ್ಲನೂ ನೋಡಿದ್ದೀವಿ ನಾವು. ನೋಡಿ ತುಂಬ ಸಂತೋಷಪಟ್ಟಿದ್ದೀವಿ. ಎಲ್ಲ ಚಿತ್ರನಟಿಯರನ್ನ ನೋಡುವಂಥದ್ದು. ಅವರೇ ಟ್ಯಾಬ್ಲೋಲ್ಲಿ ಬರ್ತಾರೆ? ಟ್ಯಾಬ್ಲಲ್ಲಿ ಬರ್ತಿದ್ರು ಅವರು. ಟ್ಯಾಬ್ಲಲ್ಲಿ ನಾನು ನೋಡಿರುವಂಥ ದಸರಾಗಳಲ್ಲಿ ಸುಮಾರು ಚಿತ್ರನಟರುಗಳು, ನಟಿಯರು ಟ್ಯಾಬ್ಲಲ್ಲಿ ಬಂದಿದ್ದಾರೆ. ಪೂರ್ತಿ ಮೆರವಣಿಗೆ ಫುಲ್ಲು. ಆ ಚಿತ್ರನಟರು ಮತ್ತು ನಟಿಯರು ಟ್ಯಾಬ್ಲಲ್ಲಿ ಇರೋರು. ನಾವು ದೂರದಿಂದ ನೋಡ್ಬಿಟ್ಟು ಇಂಥವ್ರು ಅಂತ ಗುರ್ತಿಡ್ದು ಹೇಳ್ತಿದ್ವಿ ನಾವು. ಅದೊಂಥರ ಸಂತೋಷವಾದಂಥ ದಿನಗಳವೆಲ್ಲ. ತುಂಬ ಸೊಗಸಾಗಿತ್ತು. ದಸರಾ ಅಂದರೆ ವಿಶ್ವವಿಖ್ಯಾತವಾದಂಥ ದಸರಾ. ಮತ್ತು ಹೊರಗಡೆಯಿಂದ ಬರುವಂಥ ನಮ್ಮ ಸ್ನೇಹಿತರುಗಳು, ನಮ್ಮ ಸಂಬಂಧಿಕರುಗಳು ಎಲ್ಲರನ್ನೂ ಆಗ ನಮ್ಮ ಮನೆಗಳ ಹತ್ರ ಬಂದು ನಮ್ಮ ಮನೆಗಳಲ್ಲಿ ಇದ್ದು
ಅವ್ರ ಜೊತೆಲ್ಲ ಕೂಡಿ ಕಾಲ ಕಳೆಯುವಂಥ ದಿನಗಳು ತುಂಬ ಸಂತೋಷವಾಗಿರೋದು. ಸರ್, ಈಗ ಬಾಲ್ಯದಿಂದ ಯೌವನದ ಪ್ರಯಾಣ 25ರಿಂದ 28 ವರ್ಷದ ದಸರಾ ಬಗ್ಗೆ ಹೇಳೋದಾದ್ರೆ ಹೆಂಗಿತ್ತು ಸರ್? ಆಗ ನಾವು ಮನೇಲಿ ನಮಗೆ ತುಂಬ ಫ್ರೀ ಇತ್ತು. 25-24 ವರ್ಷ ಆದ ನಂತರ ನಮ್ಮದೇ ಆದಂಥ ಲೋಕ. ಆವಾಗ ಒಂಥರ ತುಂಬ ಮರೆಯಲಾರದಂಥ ದಿನಗಳವೆಲ್ಲ. ಆವಾಗ ದಸರಾಗಳಿಗೆ ನಾವೇ ಹೋಗೋದು, ನಮ್ಮ ಕಸಿನ್ ಬ್ರದರ್ಸ್ಗಳು ಯಾರು ಬರ್ತಿದ್ರು ಅವ್ರನ್ನೆಲ್ಲರೂ ನಾವೇ ಕರ್ಕೊಂಡು ಹೋಗೋದು ದಸರಾಗೆ. ನಾವೇ ಇಂಡಿವಿಜುವಲ್ ಆಗಿ ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗುವಂಥದ್ದು. ಅವಾಗ ಎಕ್ಸಿಬಿಷನ್ನು, ವಸ್ತು ಪ್ರದರ್ಶನ, ಅಲ್ಲಿಗೆ ಹೋಗುವಂಥದ್ದು. ವಸ್ತು ಪ್ರದರ್ಶನಕ್ಕೆ 3 ತಿಂಗಳು ನಡೀತಿದೆ ವಸ್ತು ಪ್ರದರ್ಶನ. ಹೆಚ್ಚು ಕಡಿಮೆ ನಾವು ಒಂದು 20 ಸಲ ಹೋಗಿರೋ ವಸ್ತು ಪ್ರದರ್ಶನಕ್ಕೆ. ಅಲ್ಲಿ ಈ ಬೇರೆ ಬೇರೆ ಈ ಆಟಗಳೆಲ್ಲ, ಆಟೋಟಪ್ಪಗಳಿರ್ತಿತ್ತು, ಅವೆಲ್ಲ ನೋಡೋದಕ್ಕೆ. ಮತ್ತು ಅವಾಗೆಲ್ಲ ಸ್ಕೂಟ್ರುಗಳು ನಮ್ಮ ಕೈಲಿ ಇದ್ದು ನಮ್ಮ ಬೈಕ್ಗಳಲ್ಲಿ ನಾವೇ ಓಡಾಡೋದು. ಮತ್ತು ಲೈಟಿಂಗ್ಸ್ ನೋಡೋದಕ್ಕೆ ನಮ್ಮ ಮೈಸೂರು ನಗರ ಸುತ್ತ ಓಡಾಡುವಂಥದ್ದು. ಅಶೋಕ ರೋಡು, ಇರ್ವಿನ್ ರೋಡು, ಆ ಲೈಟಿಂಗ್ಸ್ ನೋಡೋಕ್ಕೇ ಒಂಥರ ಆನಂದ. ಅದೆಲ್ಲವನ್ನು ನೋಡೋದಕ್ಕೆ ಎಲ್ಲ ಸ್ನೇಹಿತರುಗಳ ಜೊತೆ, ಸಂಬಂಧಿಕರುಗಳ ಜೊತೆ ಓಡಾಡ್ತಾ ಇದ್ದಂಥ ದಿನಗಳು ಅವೆಲ್ಲವೂ ತುಂಬ ಸಂತೋಷಕರವಾದಂಥ ದಿನಗಳವೆಲ್ಲ. ನಮಗೆ ಮೈಸೂರು ನಗರದಲ್ಲಿ ಯಾರು ಹುಟ್ಟವ್ರೆ, ಮೈಸೂರು ನಗರದಲ್ಲಿ ಯಾರು ಜನನ ಹೊಂದವ್ರೆ, ಅವ್ರಿಗೆಲ್ರಿಗೂ ದಸರಾ ಬಗ್ಗೆ ವಿಶೇಷವಾದಂಥ ಪ್ರೀತಿ. ಮತ್ತು ದಸರಾ ಹಿಂದಿನ ದಿನಗಳಲ್ಲಿ ಏನೇನು ನಡೀತಿತ್ತು, ಹಿಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ನಡೀತಿತ್ತು ಅದೆಲ್ಲವೂ ಅವ್ರ ಅಜ್ಜಿಗಳು, ಅವರ ತಾತಂದಿರು, ಅವರ ಅತ್ತೆಯರು, ವಯಸ್ಸಾದವ್ರು ಎಲ್ಲವನ್ನೂ ವಿವರಿಸಿ ಹೇಳ್ತಾಯಿದ್ರು. ನಾವು ದಸರಾಗೆ ಹೋದಾಗ ಹಿಂಗಿರ್ತಿತ್ತು, ದಸರಲ್ಲಿ ಹಂಗೆ ಬರ್ತಿತ್ತು, ಮಹಾರಾಜರು ಹಿಂಗೆ ಬರ್ತಿದ್ರು, ಮಹಾರಾಣಿಯವರು ಹಿಂಗೆ ನೋಡ್ತಿದ್ರು, ಮತ್ತು ದಿವಾನರುಗಳು ಬರ್ತಿದ್ರು, ಮತ್ತು ಅರಮನೆ ಸಿಬ್ಬಂದಿಗಳೆಲ್ಲರೂ ಯಾವ ರೀತಿ ಆ ದಸರಾ ಮೆರವಣಿಗೆಯಲ್ಲಿ ಬರ್ತಿದ್ರು, ಮತ್ತು ಚಾಮುಂಡೇಶ್ವರಿಗೆ ಯಾವ ರೀತಿ ಪೂಜೆ ಮಾಡ್ತಿದ್ರು. ದಸರಾ ಬಗ್ಗೆ ವಿಶೇಷವಾದಂಥ ವಿಚಾರಗಳು ಏನೇನೈತೆ ಅದೆಲ್ಲವನ್ನೂ ತಿಳಿಸುವಂಥ ಕೆಲಸನ ನಮಗೆ ನಮ್ಮ ಹಿರಿಯರು, ಪೂರ್ವಜರುಗಳು ಮಾಡ್ತಾಯಿದ್ರು. ದಸರಾ ಅಂದರೆ ಮೈಸೂರಲ್ಲಿ ಯಾರು ಮೈಸೂರಲ್ಲಿ ಅದರಲ್ಲೂ ಹಳೇ ಗ್ರಾಮಗಳು ಏನೈತೆ, ಇವತ್ತು ಹಳೇ ಏರಿಯಾಗಳು, ಆ ಏರಿಯಾದಲ್ಲಿರೋಂಥವ್ರಿಗೆಲ್ರಿಗೂ ಅವ್ರ ಅಜ್ಜಿ, ಅವ್ರ ತಾತ, ಅವರ ಮುತ್ತಾತ ಎಲ್ಲರೂ ದಸರಾ ಬಗ್ಗೆ, ದಸರಾ ಮತ್ತು ಮಹಾರಾಜರ ಬಗ್ಗೆ ವಿಶೇಷವಾಗಿ ಜಯಚಾಮರಾಜೇಂದ್ರ ಒಡೆಯರವರು ನಾನು ಹುಟ್ಟಿದ ನಂತರ ಮೋಸ್ಟ್ ಪ್ರಾಬಬ್ಲಿ ಅವರು ಕಾಲವಾಗಿದ್ದಾರೆ ಅಂತ ಅನ್ಕೊಂತೀನಿ ನಾನು. ಅವರು ಮೆರವಣಿಗೆ ಮುಖಾಂತರ ಬರೋರು, ಅಂಬಾರಿಲಿ ಬರೋರವರು ಅಂತ ಎಲ್ಲನೂ ಹೇಳ್ತಿದ್ರು ನಮಗೆ. ಜಯಚಾಮರಾಜೇಂದ್ರ ಒಡೆಯರು ಬಂದ ತಕ್ಷಣವೇ ಇಡೀ ಜನಸ್ತೋಮನೆ ಸ್ತಬ್ಧ ಆಗ್ತಿತ್ತು. ಮತ್ತು ಅವರು ಹತ್ರಕ್ಕೆ ಬಂದಾಗ ಜೈಘೋಷ ಕೂಗ್ತಾಯಿದ್ರು. ಮತ್ತು ಅವ್ರು ದರ್ಬಾರ್ ನಡೆಸ್ಬೇಕಾದ್ರೆ ತುಂಬ ವಿಶೇಷವಾಗಿ ನಡೀತಾಯಿತ್ತು ಅಂತ ಅನ್ನೋದೆಲ್ಲವೂ ನಮ್ಗೆ ಹೇಳೋರು. ನಾವು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವ್ರನ್ನ ನಾವು ತೀರಾ ಹತ್ರದಿಂದ ನೋಡಿದ್ವಿ. ಮತ್ತು ಅವ್ರ ಖಾಸಗಿ ದರ್ಬಾರ್ಗಳಲ್ಲಿ ನಾವುಗಳೆಲ್ಲರೂ ವೀಕ್ಷಣೆ ಮಾಡಿದ್ದೀವಿ. ಆ ದರ್ಬಾರ್ಗೆ ನಮ್ಮ ಅಪ್ಪ ಅವರು, ನಮ್ಮ ದೊಡ್ಡಪ್ಪ ಅವರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಿದ್ರು. ನಮ್ಮ ದೊಡ್ಡಪ್ಪ ಅವರು ಜಾಸ್ತಿ ನಮ್ಮನ್ನು ಅರಮನೆ ಒಳಗಡೆ ಎಲ್ಲ ಕರ್ಕೊಂಡು ಹೋಗೋದು, ಅರಮನೆ ಒಳಗಡೆ ಎಲ್ಲ ಸುತ್ತಾಡಿಸೋದು, ಅದನ್ನೆಲ್ಲನೂ ಮಾಡ್ತಿದ್ರು. ನನಗೆ ಮಹಾರಾಜರುಗಳಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಇತಿಹಾಸವನ್ನು ನಾನು ಓದಿ ತಿಳಿದಿರೋಂಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ಮೈಸೂರಿಗೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಅವತ್ತಿನ ದಿನಮಾನಗಳಲ್ಲಿ ಸಾಮಾನ್ಯ ಜನರಿಗೆ, ನಮ್ಮ ಮೈಸೂರು ಪ್ರಜೆಗಳಿಗೆ ಏನು ಮಾಡಬೇಕು, ಏನು ಕೊಡಬೇಕು ಅಂತ ಅನ್ನೋದನ್ನು ಎಲ್ಲವನ್ನೂ ಯೋಚನೆ ಮಾಡಿ ಮತ್ತು ಎಲ್ಲರಿಗೂ ತಲುಪುವಂಥ ವಿಚಾರಗಳನ್ನ ಅವತ್ತು ಅನುಷ್ಠಾನಕ್ಕೆ ತಂದು ಎಲ್ಲ ವಿಚಾರಗಳನ್ನ ಎಲ್ಲ ಥರದ ಸೌಕರ್ಯಗಳನ್ನ ಅನುಷ್ಠಾನಕ್ಕೆ ತಂದು ಅವತ್ತು ಜನಸಾಮಾನ್ಯರಿಗೆ ತಲುಪುವಂಥ ಕೆಲಸವನ್ನು ಮಾಡಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅದಾದ ನಂತರ ಜಯಚಾಮರಾಜೇಂದ್ರ ಒಡೆಯರವ್ರೂ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಮಹಾರಾಜರ ಬಗ್ಗೆ ಹೇಳಬೇಕು ಅಂತಂದರೆ, ಆ ಕುಟುಂಬದ ಬಗ್ಗೆ ಹೇಳಬೇಕು ಅಂದರೆ, ಮೈಸೂರು ಮತ್ತು ಕರ್ನಾಟಕ ರಾಜ್ಯ, ಹಳೆ ಮೈಸೂರು ಭಾಗ ಏನೈತೆ ಅದಕ್ಕೆ ಎಲ್ಲ ಥರದ ಕೊಡುಗೆನೂ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಅವತ್ತಿನ ದಿನಮಾನಗಳಲ್ಲಿ ಏನೇನು ಕೊಡಬೇಕಾಯ್ತು ಅದನ್ನೆಲ್ಲನೂ ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರವ್ರ ಬಗ್ಗೆ ಅವ್ರ ಸಾಧನೆಗಳು ಅಪಾರವಾದಂಥದ್ದು. ಇವತ್ತು ಹಾಸ್ಪಿಟ್ಲ್ಗಳು ಆರೋಗ್ಯದ ವಿಚಾರದಲ್ಲಿರ್ಬೋದು, ಶಿಕ್ಷಣದ ವಿಚಾರದಲ್ಲಿರ್ಬೋದು, ಮತ್ತು ಕೈಗಾರಿಕೆ ವಿಚಾರದಲ್ಲಿರ್ಬೋದು, ಮತ್ತು ವ್ಯವಸಾಯದ ನೀರಾವರಿ ವಿಚಾರವಾಗಿರ್ಬೋದು, ಎಲ್ಲವನ್ನೂ ಕೊಡುಗೆಯನ್ನು ಕೊಟ್ಟಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು.
ಮತ್ತು ಅವತ್ತೇನು ಎಲೆಕ್ಟ್ರಿಸಿಟಿನ ಫಸ್ಟು ನಮಗೆ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಕೊಟ್ಟಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಮತ್ತು ಅವರ ಸಮಯದಲ್ಲಿ ಸುಮಾರು ವಿಚಾರಗಳು ಆವಿಷ್ಕಾರ ಆಗೈತೆ. ಅವೆಲ್ಲವನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಕೆಲಸವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ಅಪಾರವಾದಂಥ ಹೆಮ್ಮೆ ಇದೆ. ದಸರಾ ಪ್ರೊಸೆಷನ್ ವಿಚಾರದಲ್ಲಿ ಎಲ್ಲವೂ ಸೇಮ್ ಐತೆ. ಅವತ್ತೇನು ಎಲ್ಲ ಜಿಲ್ಲೆಗಳಿಂದ ಬರ್ತಾಯಿದ್ದಂಥ ಟ್ಯಾಬ್ಲೋಗಳನ್ನೇ ಇವತ್ತೂ ಬರ್ತೈತೆ. ಮತ್ತು ಒಂದು ಸ್ವಲ್ಪ ಟ್ಯಾಬ್ಲೋಗಳು ಜಾಸ್ತಿ ಆಗೈತೆ. ಅಂಬಾರಿ ಅವತ್ತು ಯಾವ ರೀತಿ ನಾವು ಬಾಲ್ಯದಲ್ಲಿದ್ದಾಗ ನೋಡ್ತಾ ಇದ್ದಂಥ ಅಂಬಾರಿನೇ ಇವತ್ತಿಗೂ ಐತೆ. ಚಾಮುಂಡೇಶ್ವರಿ ತಾಯಿನ ಅಂಬಾರಿಲಿ ಕೂರಿಸ್ಕೊಂಡು ಮೆರವಣಿಗೆ ಮುಖಾಂತರ ಕರ್ಕೊಂಡು ಬರುವಂಥದ್ದು ಅದೆಲ್ಲವೂ ಇವತ್ತಿಗೂ ಅದೇ ಐತೆ. ವಿಶೇಷವಾಗಿ ಯುವ ದಸರಾ, ಯುವ ಸಂಭ್ರಮ ಮತ್ತು ಮನೆ ದಸರಾ, ರೈತ ದಸರಾ ಈ ಥರ ಸರ್ಕಾರ ಬಂದ ನಂತರ ಏನು ಒಂದು 50 ವರ್ಷದಿಂದ ಈಚೆಗೆ, ಈ 50 ವರ್ಷದಿಂದ ಈಚೆಗೆ ಅಂತಂದರೆ ನಾವೆಲ್ಲ ಇದ್ದಾಗ ಯುವ ದಸರಾ, ಯುವ ಸಂಭ್ರಮ ಅದೆಲ್ಲ ನಾವು ಬಾಲ್ಯದಲ್ಲಿ ನಾವು ನೋಡಿಲ್ಲ. ಅವೆಲ್ಲ ಇರಲಿಲ್ಲ. ಅವೆಲ್ಲ ಈಗ ಒಂದು 30-35 ವರ್ಷದಿಂದ ಅವೆಲ್ಲವನ್ನು ಚಾಲನೆಗೆ ಬಂದೈತೆ. ಯುವ ಸಂಭ್ರಮ ನನ್ನ ಅನಿಸಿಕೆ ಈಗ ಒಂದು 15-20 ವರ್ಷದ ಹಿಂದೆ ಬಂದಿರೋಂಥದ್ದು. ಯುವ ದಸರಾನೂ ಒಂದು 25-30 ವರ್ಷದ ಹಿಂದೆ ಬಂದಿರುವಂಥದ್ದು. ಮುಖ್ಯಮಂತ್ರಿಗಳು ಬಂದಂಗೆ ಒಂದೊಂದು ಈವೆಂಟ್ಸ್ಗಳನ್ನ ಈ ದಸರಾಗೆ ಇವತ್ತಿನ ಜನ್ರೇಷನ್ ಏನೈತೆ, ಇವತ್ತಿನ ಪೀಳಿಗೆಗೆ ಏನು ಕೊಡಬೇಕು ಅಂತ ಅನ್ನೋದನ್ನು ಸರ್ಕಾರದಲ್ಲಿರುವಂಥ ಮಂತ್ರಿಗಳು ಮತ್ತು ಸರ್ಕಾರ ನಡೆಸುವಂಥ ನಾಯಕರುಗಳು ತೀರ್ಮಾನ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ತುಂಬ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ದೀವಿ. ಇವತ್ತು ಯುವ ದಸರಾ, ಯುವ ಸಂಭ್ರಮ ಇವೆಲ್ಲವೂ ಮತ್ತು ಮನೆ ದಸರಾ, ರೈತ ದಸರಾ, ಮಹಿಳಾ ದಸರಾ ಈ ಥರದ ದಸರಾಗಳೆಲ್ಲನೂ ಮಾಡ್ತಾಯಿರೋದು ನಿಜವಾಗ್ಲೂ ಒಳ್ಳೆಯ ವಿಚಾರ ಅಂತ ನನ್ನ ಅನಿಸಿಕೆ. ಅವೆಲ್ಲ ಇವತ್ತು ತುಂಬ ಚೆನ್ನಾಗೈತೆ. ಮತ್ತು ದಸರಾ ಅಂದರೆ ಏನು 11 ದಿವಸ 10ರಿಂದ 11 ದಿನ ತುಂಬ ವಿಶೇಷವಾಗಿರ್ತದೆ ಮೈಸೂರು ನಗರದಲ್ಲಿ. ಯುವ ಸಂಭ್ರಮದಲ್ಲಿ ಏನು ವಿಶೇಷವಾದದ್ದು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಶಾಲಾ ಮಕ್ಕಳುಗಳು, ಕಾಲೇಜಿನವರು, PUC ಅವರು, ಡಿಗ್ರಿ ಮಕ್ಕಳುಗಳು ಎಲ್ಲರೂ ಬಂದು ಅವ್ರಿಗೆ ಅವ್ರ ಕಲಾ ಪ್ರದರ್ಶನವನ್ನು ಮಾಡುವಂಥದ್ದು. ಹೆಚ್ಚು ಕಡಿಮೆ ಒಂದು 250-300 ಕಾಲೇಜಿನ ವಿದ್ಯಾರ್ಥಿಗಳೆಲ್ಲರನ್ನು ಬಂದು ಮಾಡುವಂಥದ್ದನ್ನು ನಾವು ನೋಡ್ತಾಯಿದ್ದೀವಿ ಪ್ರತಿ ವರ್ಷ. ಅದನ್ನು ವಿಶೇಷವಾಗಿ ನಮ್ಮ ಅಧಿಕಾರಿಗಳು ನಡೆಸ್ಕೊಡ್ತಾರೆ. ಅದನ್ನು ತುಂಬ ಚೆನ್ನಾಗಿರ್ತದೆ. ಅದಕ್ಕೂ ಸಾವಿರಾರು ಜನ ವೀಕ್ಷಣೆ ಮಾಡೋದಕ್ಕೆ ಬರ್ತಾರೆ. ತುಂಬ ವಿಶೇಷವಾಗಿರ್ತದೆ. ಈ ಥರದ್ದೆಲ್ಲ ನಡೀತೈತೆ. ಮೈಸೂರಿನಲ್ಲಿ ಸಾಮಾನ್ಯವಾಗಿರೋರೆಲ್ಲರೂ ತುಂಬ ಸಾಫ್ಟಾಗಿರುವಂಥವ್ರು, ನೋಡೋಕ್ಕೆ ಒಂದು ಸ್ವಲ್ಪ ಒರಟಾಗಿ ಕಾಣ್ಬೋದು ಜನಗಳು, ಎಲ್ಲರೂ ಸಹೃದಯಿಗಳು. ನಾನು ಅಂತೇನಲ್ಲ, ಮೈಸೂರಿನ ಮಣ್ಣಿನ ಗುಣನೇ ಅಂಥದ್ದು. ಸಹಾಯವನ್ನು ಮಾಡುವಂಥ ಮನಸ್ಥಿತಿ ಇರುವಂಥ ಜನಗಳನ್ನೇ ಹೆಚ್ಚು ಸಿಗುವಂಥದ್ದು. ನನ್ನೊಬ್ಬಂದೇನು ವಿಶೇಷವಾಗಿ ಏನಿಲ್ಲ ಅದರಲ್ಲಿ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮತ್ತು ಸಮಾಧಾನದಿಂದ, ಯಾರಿಗಾದ್ರೂ ಏನಾದ್ರು ತೊಂದರೆ ಇಲ್ಲವ್ರೆ ಅಂತಂದರೆ ಅವರಿಗೆ ಸಹಾಯಹಸ್ತ ಚಾಚುವಂಥದ್ದು 100ಕ್ಕೆ 99 ಭಾಗ ಜನಗಳ ಮನಸ್ಸಿನಲ್ಲಿ ಐತದು. ನಮ್ಮ ಮೈಸೂರಿನಲ್ಲಿ ಹುಟ್ಟಿ ಬೆಳೀತಾ ಇರೋಂಥವ್ರಿಗೆ ಎಲ್ಲ ಅದು ಎಲ್ಲರೂ ಏನು ಮಾಡ್ತಾಯಿರ್ತಾರೆ ಅದನ್ನೇ ಅಲ್ಲಿ ಹೊಸ್ದಾಗಿ ಬಂದು ಸೇರೋನು ಮಾಡುವಂಥದ್ದು. ಹಾಗಾಗಿ ಅದು ಎಲ್ರಿಗೂ ಇರುವಂಥ ವಿಚಾರ. ನನ್ನೊಬ್ಬನಿಗೆ ವಿಶೇಷವಾಗಿ ಏನಿಲ್ಲ. ಅದು ಮಣ್ಣಲ್ಲೇ ಇದೆ ಅದು ನಮ್ಮ ಮೈಸೂರು ಮಣ್ಣಲ್ಲೇ ಐತೆ ಆ ಗುಣ. ರಾಜಪ್ರಭುತ್ವ ಇದ್ದಾಗ ಜನಸಂಖ್ಯೆ ಕಡಿಮೆ ಇತ್ತು. ನಗರ ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಜನ ಕಡಿಮೆ ಇದ್ದರು. ಪ್ರಜಾಪ್ರಭುತ್ವ ಬಂದ ನಂತರ ಜನಸಂಖ್ಯೆ ಜಾಸ್ತಿ ಆಯಿತು. ಆ ಜನಸಂಖ್ಯೆಗೆ ಅನುಗುಣವಾಗಿ ಆಡಳಿತವನ್ನು ಮಾಡಬೇಕು. ಮತ್ತು ಮಂತ್ರಿಮಂಡಲಗಳಿರಬೇಕು, ಜನಪ್ರತಿನಿಧಿಗಳಿರಬೇಕು. ಇವೆಲ್ಲವೂ ಇರೋದು ಇವತ್ತಿನ ಸಿಸ್ಟಮ್, ಲೈಫ್ ಆಫ್ ಸಿಸ್ಟಮ್ ಏನೈತೆ ಜನಗಳದು, ಅವ್ರಿಗೆ ಪ್ರಜಾಪ್ರಭುತ್ವನೇ ಒಳ್ಳೆಯದು. ರಾಜಪ್ರಭುತ್ವ ಇದ್ದಾಗ ಒಬ್ಬ ರಾಜ ಇಷ್ಟೊಂದು ಜನಸಂಖ್ಯೆ ಇರುವಂಥ ಒಂದು ರಾಜ್ಯವನ್ನು ನೋಡ್ಕೊಳ್ಳೋದು ಕಷ್ಟ ಆಗೋದು. ಅವತ್ತೂ ಪಾಳೆಗಾರರು, ಪಟೇಲರು, ಶಾನ್ಭೋಗರು ಈ ಥರದ್ದು ಮತ್ತು ಕೊತ್ವಾಲರು ಈ ಥರದ್ದೆಲ್ಲ ಇತ್ತು. ಆ ಪ್ರದೇಶಕ್ಕೆ ಅವ್ರನ್ನ ಜನಪ್ರತಿನಿಧಿಗಳು ಅಂದರೆ ಜನ ಆರಿಸ್ತಾ ಇರಲಿಲ್ಲ ಅವ್ರನ್ನ.
ಮಹಾರಾಜರು ನೇಮಿಸ್ತಾಯಿದ್ರು, ಆ ಥರದ್ದೆಲ್ಲವೂ ಇತ್ತು. ಅದಕ್ಕಿಂತಲೂ ಈ ವ್ಯವಸ್ಥೆ ತುಂಬ ಒಳ್ಳೆಯದು. ಇವತ್ತು ಏನು ಪ್ರಜಾಪ್ರಭುತ್ವ ಐತೆ, ಮತ್ತು ಮುಖ್ಯಮಂತ್ರಿ ಯಾರಾಗಿರ್ತಾರೆ ಅವರು ಇಡೀ ರಾಜ್ಯಕ್ಕೇ ಮಹಾರಾಜ ಇದ್ದಂಗೆ. ಅವರು ಈಗ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ನೋಡಿ, ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ನಾನು ಅಷ್ಟೆಲ್ಲನೂ ಮಾತಾಡಿದೆ. ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ, ಇವತ್ತಿನ ಏನು ಜೀವನದ ಶೈಲಿಗೆ ಅನುಗುಣವಾಗಿ ಸಿದ್ದರಾಮಯ್ಯ ಸಾಹೇಬರು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು, ಯಾವ್ಯಾವ ಪ್ರದೇಶಕ್ಕೆ ಏನೇನು ಅವಶ್ಯಕತೆ ಐತೆ ಅದೆಲ್ಲವನ್ನು ನೋಡಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಉದಾಹರಣೆಗೆ ಮೈಸೂರು ನಗರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಶೈಕ್ಷಣಿಕವಾಗಿ, ಆರೋಗ್ಯದ ವಿಚಾರದಲ್ಲಿ, ಕೈಗಾರಿಕೆ ವಿಚಾರದಲ್ಲಿ, ವ್ಯವಸಾಯದ ವಿಚಾರದಲ್ಲಿ, ಕೃಷಿ ವಿಚಾರದಲ್ಲಿ ಎಲ್ಲವನ್ನು ಏನೇನು ಕೊಡಬೇಕು ಅದೆಲ್ಲವನ್ನು ಕೊಟ್ಟಿದ್ದಾರೆ ಕೃಷ್ಣರಾಜ ಒಡೆಯರ್ ಅವರು. ಮತ್ತು ಮೈಸೂರಿನಲ್ಲಿ ವಾಸ ಮಾಡುವಂಥ ಜನಗಳಿಗೆ, ಅವ್ರಿಗೆ ತೀರಾ ಅವಶ್ಯಕತೆ ಇರುವಂಥವ್ರಿಗೆ ಜಾಗಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ನಾವು ವಾಸ ಮಾಡ್ತಾ ಇರೋಂಥ ಪ್ರದೇಶಗಳೆಲ್ಲನೂ ನಮಗೆ ಮಹಾರಾಜರೇ ಕೊಟ್ಟಿರುವಂಥದ್ದು. ಅದಕ್ಕನುಗುಣವಾಗಿ ಇವತ್ತು ಸಿದ್ದರಾಮಯ್ಯನವರು ಈ ಜನಸಂಖ್ಯೆಗೆ ಆಧಾರವಾಗಿ ಏನೇನು ಕೊಡಬೇಕು ಅದೆಲ್ಲವನ್ನು ಕೊಡುವಂಥ ಕೆಲಸನ ಮಾಡ್ತಾಯಿದ್ದಾರೆ. ಇವತ್ತು ನೋಡಿ, ಅವತ್ತು ಮೈಸೂರು ಜಿಲ್ಲೆಯಾದ್ಯಂತ, ಮೈಸೂರು ಪ್ರಾಂತ್ಯದಾದ್ಯಂತ ಏನು ನನ್ನ ಲೆಕ್ಕ ಹಬ್ಬ ಅಂದರೆ ಒಂದು 40-50 ಲಕ್ಷ ಜನಸಂಖ್ಯೆ ಇತ್ತು ಅಂತ ಅನ್ಕೊತೀನಿ. ಆ ಪ್ರದೇಶದಲ್ಲಿ ಎಲ್ಲೆಲ್ಲಿ ಹೆಡ್ ಕ್ವಾರ್ಟರ್ಸ್ಗಳಿತ್ತು ಅಲ್ಲಿ ಹಾಸ್ಪಿಟ್ಲ್ಗಳನ್ನ ಮಾಡಿದರು. ಮೈಸೂರು ಇವತ್ತೇನು ನಾವು ಮೈಸೂರು ಜಿಲ್ಲೆ ಅಂತ ಹೇಳ್ತೀವಿ, ಈ ಭಾಗದಲ್ಲಿ ಅವತ್ತೆಲ್ಲ ಇಡೀ ಮೈಸೂರು ಜಿಲ್ಲೆಯಿಂದ ಒಂದು 2-2.5 ಲಕ್ಷ ಜನಸಂಖ್ಯೆ ಇತ್ತು ಅಂತ ಅನ್ಕೊತೀನಿ. ಅದಕ್ಕೆ ದೊಡ್ಡ ಆಸ್ಪತ್ರೆ ಅಂತ ಅಂದ್ಬಿಟ್ಟು KR ಹಾಸ್ಪಿಟ್ಲು, ಚೆಲುವಂಬ ಹಾಸ್ಪಿಟ್ಲು ಈ ಥರದ್ದೆಲ್ಲವನ್ನು ಕೊಡುಗೆ ಕೊಟ್ಟಿದ್ರು ನಿಜ. ಇವತ್ತು ಮೈಸೂರು ನಗರ ಒಂದರಲ್ಲೇ 15 ಲಕ್ಷದ ಮೇಲಿದ್ದೀವಿ ನಾವು ಜನಸಂಖ್ಯೆ. ಮೈಸೂರು ಜಿಲ್ಲೆ ತಗೊಂಡ್ರೆ ನಾವು 50 ಲಕ್ಷ ದಾಟ್ತೀವಿ ಮೈಸೂರು ಜಿಲ್ಲೆ ತಗೊಂಡ್ರೆ. ಮತ್ತು ದಿನನಿತ್ಯ ಫ್ಲೋಟಿಂಗ್ ಆಗುವಂಥದ್ದು ಮೈಸೂರು ನಗರಕ್ಕೆ ಬಂದು ಹೋಗುವಂಥವ್ರು ಕಡಿಮೆ ಅಂದ್ರೂ ಒಂದು 70-1 ಲಕ್ಷ ಜನದವರೆಗೆ ಅವರೇ. ಇದಕ್ಕೆ ಏನೇನು ಅವಶ್ಯಕತೆ ಬೇಕು ಈಗ ನೋಡಿ. ಮತ್ತು ಆರೋಗ್ಯದ ವಿಚಾರದಲ್ಲಿ ಇವತ್ತು ಇಡೀ ಪ್ರಪಂಚ ಮುಂದುವರೆದೈತೆ. ಬರೀ ನಾವು ಮೈಸೂರಿನವರು, ಭಾರತ ದೇಶದವರು, ರಾಜ್ಯದವ್ರು ಮುಂದುವರೆದಿದ್ದೀವಿ ಅಂತಲ್ಲ. ಒಂದೊಂದು ಕಾಯಿಲೆಗೆ ಒಂದೊಂದು ವಿಭಾಗಗಳು ಬಂದೈತೆ. ಅದೆಲ್ಲವನ್ನು ಸಿದ್ದರಾಮಯ್ಯನವ್ರು ಕೊಟ್ಟಿದ್ದಾರೆ. ಮತ್ತು ನೀರಾವರಿ ವಿಚಾರವಾಗಿ ಈ ಭಾಗದಲ್ಲಿ ಏನಿತ್ತು, ಮೈಸೂರು ಚಾಮುಂಡಿ ಬೆಟ್ಟದಿಂದ ಆ ಕಡೆಗೆ ಎಲ್ಲ ಬರಡು ಭೂಮಿ ಇತ್ತು. ವರ್ಣನಾಲೆಯನ್ನು ತಂದವರು ಯಾರು? ಸಿದ್ದರಾಮಯ್ಯನವ್ರು ತಂದರು. ಅದಾದ ನಂತರ ಏನು ಮೈಸೂರು KR ಹಾಸ್ಪಿಟ್ಲು ಕೊಟ್ಟಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರು ಕೊಟ್ಟು 116 ವರ್ಷ ಆಯಿತು. ಅದಕ್ಕೆ ಕಾಯಕಲ್ಪ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ಹೃದಯ ಸಂಬಂಧಿಗೆ ಪಟ್ಟಂಥ ಕಾಯಿಲೆಗೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಅದಕ್ಕೇ ಒಂದು ಜಯದೇವ ಅಂತ ಒಂದು ಹಾಸ್ಪಿಟ್ಲ್ ಮಾಡಿದ್ರು. ಮತ್ತು ಎಜುಕೇಷನ್ ಅವತ್ತು ಮಹಾರಾಣಿಸ್ ಕಾಲೇಜಲ್ಲಿ ಅವತ್ತು ನಾನು ಹಳೆಯ ಫೋಟೋಗಳೆಲ್ಲ ನೋಡ್ತೀನಿ. ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರವ್ರ ಕಾಲದಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿಯರು ಅಂದರೆ ಅವತ್ತು ಓದ್ತಾ ಇದ್ದಂಥವ್ರು, ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದಂಥವ್ರೆಲ್ಲರೂ ಅವತ್ತು ಹೆಣ್ಮಕ್ಳುಗಳು ಒಂದು 50 ಜನ ಸಿಗುವಂಥ ದೊಡ್ಡ ವಿಚಾರ ಆಗಿತ್ತು. ಇವತ್ತು ಮಹಾರಾಣಿಸ್ ಕಾಲೇಜಲ್ಲಿ 3 ಫ್ಯಾಕಲ್ಟಿಯಿಂದ ಸೈನ್ಸು, ಆರ್ಟ್ಸು, ಕಾಮರ್ಸು, ಬರೀ ಇವು 3 ಫ್ಯಾಕಲ್ಟಿ, ಟೆಕ್ನಿಕಲ್ ಕೋರ್ಸ್ ಹೇಳ್ತಲ್ಲ ನಾನು, ಇವ್ರು 3 ಫ್ಯಾಕಲ್ಟಿಯಿಂದ 15,000 ಜನ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ ಅಲ್ಲಿ. ಅವ್ರಿಗೆಲ್ಲ ಥರದ ಸೌಕರ್ಯಗಳನ್ನ ಕೊಡ್ತಾ ಇರುವಂಥದ್ದು. ಮತ್ತೀಗ ಗೆದ್ದ ನಂತರ ನನಗೇನಕ್ಕೆ ಖುಷಿ ಆಗೋದು ಸಿದ್ದರಾಮಯ್ಯನವ್ರ ಬಗ್ಗೆ ಅಂತ ಅಂದರೆ, ನಾನು ಗೆದ್ದ ನಂತರ ನನಗೆ ಈ ವಿಚಾರ ನನ್ನ ಗಮನಕ್ಕೆ ಬಂದಿತ್ತು. ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದವನು. ನಾನು ವಿಚಾರ ತಿಳಿದು ನಾನು ಸಿದ್ದರಾಮಯ್ಯನವ್ರ ಹತ್ರ ಹೋಗ್ಬಿಟ್ಟು, ಸರ್ ಈ ರೀತಿ ಐತೆ 15,000 ಜನ ವಿದ್ಯಾರ್ಥಿನಿಯರು ಓದ್ತವ್ರೆ, ಗ್ರಾಮೀಣ ಪ್ರದೇಶದಿಂದ ಬಂದು ಓದುವಂಥ ಮಕ್ಕಳುಗಳವರೆಲ್ಲ, ಅವ್ರಿಗೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಸುಮಾರು ಜನ ಹೆಣ್ಮಕ್ಳುಗಳು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮಟ್ಟಕ್ಕೆ ಗಳಿಸಿ ಅವ್ರ ಜೀವನವನ್ನು ಕಳೆಯುವಂಥ ಪರಿಸ್ಥಿತಿ ಬಂದೈತೆ. ಹಾಸ್ಟ್ಲಲ್ಲಿ ಬರೀ 300 ಜನಕ್ಕೆ ಮಾತ್ರ ಅಕಾಮಿಡೇಷನ್ ಇರುವಂಥದ್ದು. ಇದನ್ನು ದಯವಿಟ್ಟು ನೀವು ಎನ್ಹಾನ್ಸ್ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಈಗ 3,500 ಜನ ವಿದ್ಯಾರ್ಥಿನಿಯರಿಗೆ 120 ಕೋಟಿ ಕೊಟ್ಟು ಹಾಸ್ಟ್ಲು ಕಟ್ಟಿಸ್ತಾ ಇದ್ದಾರೆ. ಇದೆಲ್ಲವನ್ನೇನು ಸಾಧನೆ ಅಲ್ವಾ? ಅಂದರೆ ನಾನು ಮಹಾರಾಜರು ಅವ್ರಿಗೆ ಹೋಲಿಸ್ತಾ ಇಲ್ಲ ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ. ಸಿದ್ದರಾಮಯ್ಯ ಸಾಹೇಬರು
ಇವತ್ತಕ್ಕೆ ಏನು ಅನುಗುಣವಾಗಿ ಏನು ಮಾಡಬೇಕು ಇವತ್ತಿನ ದಿನಮಾನಗಳಿಗೆ ಅದನ್ನು ಅವರನ್ನು ಸಹ ಒಬ್ಬ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ರಾಜನಾಗಿ ಮಾಡ್ತಾಯಿದ್ದಾರೆ. ರಾಜಪ್ರಭುತ್ವದಲ್ಲೂ ಕೆಲಸಗಳೈತೆ, ಪ್ರಜಾಪ್ರಭುತ್ವದಲ್ಲೂ ಕೆಲಸಗಳಾಗೈತೆ. ಎರಡೂ ಸಮತೋಲನದಿಂದ ನಡೀತಾ ಇರೋದ್ರಿಂದನೇ ನಮ್ಮ ಭಾರತ ದೇಶ ನಾವೆಲ್ಲರೂ ಇಷ್ಟೊಂದು ಶಾಂತಿಯಿಂದ, ಸಂತೃಪ್ತಿಯಿಂದ, ಸಮಾಧಾನದಿಂದ, ಸಂಯಮದಿಂದ ಸಹಬಾಳ್ವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಎಲ್ಲ ಮುಖ್ಯಮಂತ್ರಿಗಳೂ ಮಾಡಿದ್ದಾರೆ. ಅಂದರೆ ನಮ್ಮ ಮೈಸೂರು ಭಾಗಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮುಖ್ಯಮಂತ್ರಿಗಳಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನೂ ನಮ್ಗೆ ಅಭಿಮಾನ. ನಾಲ್ವಡಿ ಕೃಷ್ಣರಾಜ ಒಡೆಯರವ್ರ ಬಗ್ಗೆ ನಮ್ಗೆ ಅಪಾರವಾದ ಅಭಿಮಾನ. ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೆ ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ ಹೋಲಿಸ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದೇನು ಬೇಡ. ಅವ್ರು ಕೊಟ್ಟಂಥ ಕೊಡುಗೆ ಅವತ್ತಿನ ದಿನಮಾನಗಳಿಗೆ ಅದೇ ದೊಡ್ಡದು. ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತಿನ ದಿನಮಾನಗಳಿಗೆ ಸಿದ್ದರಾಮಯ್ಯ ಕೊಡ್ತಾ ಇರೋದನ್ನು, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಕೊಡ್ತಾ ಇರೋಂಥದ್ದನ್ನು ದೊಡ್ಡ ಕೊಡುಗೆ ಅಂತ ನನ್ನ ಅನಿಸಿಕೆ, ವೈಯಕ್ತಿಕವಾದ ಅನಿಸಿಕೆ. ಪ್ರವಾಸಿಗರು ಎಲ್ಲರನ್ನೂ ಮೈಸೂರಿಗೆ ಬರಬೇಕು. ಮೈಸೂರಿಗೆ ಬಂದು ಮೈಸೂರಿನಲ್ಲಿ ತಾವು ವಾಸ್ತವ್ಯವನ್ನು ಹೂಡಿ ಮೈಸೂರನ್ನ ಸ್ವಚ್ಛವಾಗಿಡೋದಕ್ಕೆ ನೀವು ಪ್ರಯತ್ನ ಮಾಡಿ. ಮತ್ತು ಮೈಸೂರಿನಲ್ಲಿ ಇವತ್ತು ಎಲ್ಲ ಥರದ್ದು ನಿಮಗೆ ಸೌಕರ್ಯಗಳು ಸಿಗುವಂಥದ್ದು ನಿಮಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಸರಾನ ವೀಕ್ಷಣೆ ಮಾಡಿ. ಮೈಸೂರಿನಲ್ಲಿ ಒಂದು 5-6 ದಿವಸ ಇದ್ದು ಪ್ರೇಕ್ಷಣೀಯ ಸ್ಥಳಗಳೈತೆ. ನಮ್ಮಲ್ಲಿ ಚಾಮುಂಡಿ ಬೆಟ್ಟ ಐತೆ, ನಂಜನಗೂಡು ಐತೆ, KRS ಐತೆ, ಬಂಡೀಪುರ ಐತೆ, ನಾಗರೋಳೆ ಐತೆ, ಬಿಳಿಗಿರಿ ರಂಗನ ಬೆಟ್ಟ ಐತೆ, ಬ್ಲಫ್ ಇದೆ. ಎಲ್ಲ ಕಡೆನೂ ನೀವು ಹೋಗಿ ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಣೆ ಮಾಡ್ಕೊಂಡು ಬಂದು ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿ ಮೈಸೂರನ್ನ ಇನ್ನೂ ಹೆಚ್ಚು ಶ್ರೀಮಂತಗೊಳಿಸಿ ಮೈಸೂರಿನಲ್ಲಿ ನೀವು ಮೈಸೂರಲ್ಲಿ ಬಂದು ಉಳಿದಂಥ ದಿನಗಳು ನಿಮ್ಮ ಜೀವನ ಪೂರ್ತಿ ನೆನಪಲ್ಲಿರುವಂಥದ್ದು ಆಗಲಿ. ಮತ್ತು ನಮ್ಮ ಮೈಸೂರಿಗರಿಗೆ ಯಾರು ಪ್ರವಾಸಿಗರು ನಮ್ಮ ಮೈಸೂರಿಗೆ ಬರ್ತಾರೆ ಅವ್ರಿಗೆ ಯಾವುದೇ ಥರದ ತೊಂದರೆ ಆಗದ ರೀತಿ ಅವ್ರಿಗೆ ಏನಾದ್ರೂ ಸಹಕಾರ ಕೊಡಬೇಕು ಅಂತ ಆ ಪರಿಸ್ಥಿತಿ ಬಂದಾಗ ದಯವಿಟ್ಟು ಎಲ್ಲರನ್ನೂ ಸಹಕಾರ ಮಾಡುವಂಥದ್ದಾಗಲಿ. ಆ ಸ್ಥಳೀಯವಾಗಿ ಯಾರ್ಯಾರು ಇರ್ತಾರೆ ಅವ್ರುಗಳು ಅವ್ರನ್ನ ಗೌರವಿಸುವಂಥ ಕೆಲಸ ಆಗಲಿ, ಅವ್ರನ್ನ ಆಧರಿಸುವಂಥ ಕೆಲಸ ಆಗಲಿ. ಯಾರು ಪ್ರವಾಸಿಗರು ಬರ್ತಾರೆ, ವಿದೇಶದಿಂದೆಲ್ಲ ಬರ್ತಾರೆ ನಮಗೆ ವಿದೇಶಿಗರು, ಅಕ್ಕಪಕ್ಕದ ರಾಜ್ಯದವರು, ಅಕ್ಕಪಕ್ಕದ ಜಿಲ್ಲೆಯವರು ಯಾರಾದ್ರೂ ಬರಲಿ, ಅವ್ರಿಗೆಲ್ರಿಗೂ ಆತಿಥ್ಯ ಮಾಡುವಂಥ ಕೆಲಸವನ್ನು ನಮ್ಮ ಮೈಸೂರು ನಾಗರಿಕರು ಮೊದಲಿಂದನೂ ಮಾಡ್ಕೊಂಬಂದಿದ್ದಾರೆ, ಈಗಲೂ ಮಾಡ್ತಾರೆ. ಎಲ್ಲ ಥರದ ಸೌಕರ್ಯಗಳನ್ನು ನಾವು ಅವ್ರಿಗೆ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಮೈಸೂರಿಗರದು ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಮ್ಮ ಸರ್ಕಾರನೂ ಅದಕ್ಕೆ ಬದ್ಧವಾಗೈತೆ. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅವರು ಹೇಳಿದ್ದಾರೆ ಈ ವರ್ಷ ಅದ್ಧೂರಿಯಾಗಿ ದಸರಾವನ್ನು ಮಾಡಬೇಕು ಅಂತ. ಹಾಗಾಗಿ ಎಲ್ಲ ಪ್ರವಾಸಿಗರಿಗೂ ನಮ್ಮ ಮೈಸೂರು ದಸರಾನ ವೀಕ್ಷಣೆ ಮಾಡೋದಕ್ಕೆ ಬನ್ನಿ ಅಂತ ನಾವು ಮುಕ್ತ ಮನಸ್ಸಿನಿಂದ ಕರಿತೀವಿ. ನಾವು ಸರ್ ಒನ್ ಲೈನ್ನಲ್ಲಿ ಮೈಸೂರು ರೇಷ್ಮೆ ಬಗ್ಗೆ ಹೇಳಿದ್ದಾರೆ, ಏನು ಹೇಳ್ತಾರೆ? ಮೈಸೂರು ರೇಷ್ಮೆ ಅಂತಂದರೆ ಇಡೀ ಪ್ರಪಂಚಕ್ಕೇ ವಿಶೇಷವಾದಂಥದ್ದು. ರೇಷ್ಮೆಯನ್ನು ಚೈನಾಯಿಂದ ತಂದಿರ್ಬೋದು, ಅದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ತಂದಿರುವಂಥದ್ದು. ರೇಷ್ಮೆಯನ್ನು ಅಲ್ಲಿಂದ ತಂದು ಇಲ್ಲಿ ಹುಟ್ಟಾಕಿದ್ದು. ಚೈನಾ ಸಿಲ್ಕ್ಗಿಂತನೂ ಮೈಸೂರು ಸಿಲ್ಕ್ ಬಗ್ಗೆ ಅತಿಯಾದ ಪ್ರೀತಿ ಮತ್ತು ಅತಿಯಾದಂಥ ಆಸೆ ಇಡೀ ಪ್ರಪಂಚಕ್ಕೈತೆ. ಮೈಸೂರು ಸಿಲ್ಕಲ್ಲಿ ಇವತ್ತು ನಮ್ಮ ಮೈಸೂರು ರೇಷ್ಮೆ ಇಲಾಖೆಯಿಂದ ಸೀರೆಗಳನ್ನ ನೇಯ್ಗೆ ಮಾಡ್ತಾರೆ. ಪ್ರತಿದಿನ 1,500-2,000 ನೇಯ್ಗೆ ಮಾಡ್ತಾರೆ. ಒಂದೇ ಒಂದು ಸೀರೆನೂ ಉಳ್ಕೊಳ್ಳಲ್ಲ. ನೇಯ್ಗೆ ಆಗಿ ಈಚೆ ಕಡೆಗೆ ಒಂದು ಅರ್ಧ ಗಂಟೆಗೆ ಎಲ್ಲವೂ ಸೇಲ್ ಆಗುತ್ತವೆ. ಅಷ್ಟು ವಿಶೇಷವಾದಂಥ ನಮ್ಮ ಮೈಸೂರು ಸಿಲ್ಕ್ ಬಗ್ಗೆ ಜನಗಳಿಗೆ ತುಂಬ ಪ್ರೀತಿ ಐತೆ ಮತ್ತು ಅದ್ರ ಬಗ್ಗೆ ಆಸ್ತಿ ಐತೆ. ಮೈಸೂರು ಮಲ್ಲಿಗೆ ಅಂತಂದರೆ ಆ ಮೈಸೂರು ಮಲ್ಲಿಗೆ ಗಮನ ಕುಡಿಯೋದೇ ಒಂದು ಚಂದ. ಮೈಸೂರು ವೀಳ್ಯದೆಲೆ, ಮೈಸೂರು ಪಾಕು ಇವೆಲ್ಲವೂ ನಮ್ಮ ಮೈಸೂರಿಗೆ ಇಡೀ ಪ್ರಪಂಚದಲ್ಲಿ ಹೆಸರು ತಂದು ಕೊಟ್ಟಿರುವಂಥ ಪದಾರ್ಥಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್ ಕೊನೆಯದಾಗಿ ನಿಮ್ಮ ಹಳೆ ದಿನಗಳನ್ನು ಮಿಸ್ ಮಾಡ್ಕೊಳ್ತೀನಿ. 1000% ನೀವೂ ಮಾಡ್ಕೊತೀರಾ, ನಾನು ಮಾಡ್ಕೊತೀನಿ. ನಮ್ಮ ಚೈಲ್ಡ್ಹುಡ್ನ ಮತ್ತು ಅವತ್ತು ನಡೆದಂಥ ಘಟನೆಗಳನ್ನ, ಅದು ಕಷ್ಟಕರವಾದಂಥ ಘಟನೆ ಇರ್ಬೋದು, ತುಂಬ ಸುಖಕರವಾದಂಥ ಘಟನೆಗಳಿರ್ಬೋದು, ಎರಡನ್ನೂ ನಾವು ಮಿಸ್ ಮಾಡ್ಕೊತೀವಿ.
ಮತ್ತೆ ಅದು ಮರುಕಳಿಸಲ್ಲ ಯಾರ ಜೀವನದಲ್ಲೂ. ಅದನ್ನು ನೆನೆಸ್ಕೊಂಡು ನಾವು ಖುಷಿ ಪಡಬೇಕು ಅಂತ ಅಂದ್ಕೊತೀನಿ.